ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಶೆಟ್ಟಿ ಅವರು ತೀವ್ರ ವಾಗ್ದಾಳಿ ನಡೆಸಿದ್ದು, ಶಾಸಕ ಬಿಪಿ ಹರೀಶ್, ಯಶವಂತರಾವ್ ಮತ್ತು ಹಾಲೇಶ್ ಅವರ ವಿರುದ್ಧ ತೀವ್ರ ವ್ಯಂಗ್ಯ ಹಾಗೂ ಆರೋಪಗಳ ಸುರಿಮಳೆಗೈದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಾಯ್ಹಾರುಕ ಶಾಸಕ ಬಿಪಿ ಹರೀಶ್ ಅವರ ಮಾತನ್ನು ಸ್ವತಃ ಪಕ್ಷದಲ್ಲೇ ಯಾರೂ ಕೇಳುತ್ತಿಲ್ಲ. ಹೈಕಮಾಂಡ್ನಲ್ಲಿ ಅವರಿಗೆ ಯಾವುದೇ ಮಾನ್ಯತೆಯೂ ಇಲ್ಲ. ಮಾನಸಿಕ ಸ್ಥಿಮಿತ ಕಳೆದುಕೊಂಡವರಂತೆ ಮಾತನಾಡುತ್ತಿರುವ ಅವರಿಗೆ ಸ್ವಕ್ಷೇತ್ರದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ. ಈ ಬಾರಿಯ ಚುನಾವಣೆಯಲ್ಲಿ ಚಂದ್ರಶೇಖರ್ ಪೂಜಾರಿ ಅವರಿಗೆ ಟಿಕೆಟ್ ಸಿಗುವ ಸ್ಪಷ್ಟ ಸಂಭವವಿದೆ ಎಂದು ಭವಿಷ್ಯ ನುಡಿದರು. ಯಶವಂತರಾವ್ ಅವರ ವಿರುದ್ಧ ಗಂಭೀರ ಆರೋಪ ಮಾಡಿದ ಅವರು, ಶ್ರೀರಾಮನ ಹೆಸರು ಹೇಳಿಕೊಂಡು ಬೆಳ್ಳಿ ವಸೂಲಿ ಮಾಡಿರುವ ಪ್ರಕರಣ ಇಡೀ ದಾವಣಗೆರೆಗೆ ಜಗಜ್ಜಾಹೀರಾಗಿದೆ. ನಗರ ದೇವತೆ ಶ್ರೀ ದುರ್ಗಾಂಬಿಕಾ ದೇವಸ್ಥಾನದ ಬಗ್ಗೆ ಹಗುರವಾಗಿ ಮಾತನಾಡುವ ಮೂಲಕ ದೇವಿಗೆ ಅವಮಾನ ಮಾಡಿದ್ದಾರೆ. ಅತ್ಯಂತ ಬಿಗಿ ಆಡಳಿತ ಹೊಂದಿರುವ ದೇವಸ್ಥಾನದ ಒಳಗೆ ನಾಮಪತ್ರ ಸಲ್ಲಿಕೆ ವೇಳೆ ಚಪ್ಪಲಿ ಧರಿಸಿ ಪ್ರವೇಶಿಸಿ ದೇವಸ್ಥಾನದ ಪಾವಿತ್ರತೆಯನ್ನು ಹಾಳು ಮಾಡಿದ್ದಾರೆ. ಇಂಥವರಿಂದ ಸಮಾಜ ಕಲಿಯುವುದು ಏನೂ ಇಲ್ಲ. ದುರ್ಗಾಂಬಿಕಾ ದೇವಿಯೇ ಇವರಿಗೆ ತಕ್ಕ ಉತ್ತರ ನೀಡಲಿದ್ದಾಳೆ ಎಂದರು. ಹಾಲೇಶ್ ಅವರ ವಿರುದ್ಧ ವಾಗ್ದಾಳಿ ಮುಂದುವರಿಸಿದ ದಿನೇಶ್ ಕೆ ಶೆಟ್ಟಿ, ಇವರಿಂದ ಯಾವುದೇ ಪಕ್ಷ ಉದ್ಧಾರವಾಗಿಲ್ಲ. ಇವರು ಎಲ್ಲೇ ಕಾಲಿಟ್ಟರೂ ಆ ಪಕ್ಷ ಹಾಳಾಗುತ್ತದೆ. ಪಕ್ಷದ ಸಂಘಟನೆ ಮಾಡುವವರ ವಿರುದ್ಧ ಗೂಂಡಾಗಿರಿ ಮಾಡುವುದು ಹಾಗೂ ಕ್ಲಬ್ಗಳಲ್ಲಿ ಕುಳಿತು ಇತರರ ಬಗ್ಗೆ ಹಗುರವಾಗಿ ಮಾತನಾಡುವುದನ್ನು ಬಿಟ್ಟರೆ ಇವರ ಸಾಧನೆ ಶೂನ್ಯ ಎಂದು ಲೇವಡಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಆಯುಬ್ ಪೈಲ್ವಾನ್, ಕೆಜಿ ಶಿವಕುಮಾರ್, ಮಲ್ಲಿಕಾರ್ಜುನ್, ಅನಿತಾಬಾಯಿ ಸೇರಿದಂತೆ ಇತರರಿದ್ದರು. ಬಾಯಿ ಬುಡ್ಕ ಯಶವಂತರಾವ್ ಚಂಪತ್ರಾಯಿ, ಇಲ್ಲಿ ಬುಡ್ಕ ಹಲೇಶ್, ಇವತ್ತು ಇವರು ಅವರ ಪಕ್ಷದಲ್ಲೇ ಅವ್ರಿಗೆ ಮಾನ್ಯತೆ ಇಲ್ಲ. ಅವ್ರ ಪಕ್ಷದಲ್ಲೇ ಅವ್ರಿಗೆ ಯಾರು ಕೇಳ್ತಾ ಇಲ್ಲ. ರಾಜ್ಯದಲ್ಲಿ 1 ಮನೆ 100 ಬಾಗಿಲಲ್ಲ, 100 ಮನೆ 100 ಬಾಗಿಲಾಗಿದೆ ರಾಜ್ಯದಲ್ಲಿ. ದಾವಣಗೆರೆ ಜಿಲ್ಲೆಯಲ್ಲಿ ಕೂಡ ಇವ್ರು 3 ಜನ ಪಕ್ಷದ ವಿರೋಧವಾಗಿ ಕೆಲಸ ಮಾಡ್ಕೊಂತ ಇವರಿಗೆ ಮಾನ್ಯತೆಯೇ ಇಲ್ಲ. ವಿಜಯೇಂದ್ರ ಅವರು ಮಾನ್ಯತೆ ಕೊಡ್ತಿಲ್ಲ, ಯಾರೂ ಮಾನ್ಯತೆ ಕೊಡ್ತಿಲ್ಲ. ಇವತ್ತು ಹರೀಶ್ ಅವರು ತಿಂಗಳಿಗೆ ಒಂದು 2-3 ಸತಿ ಪತ್ರಿಕಾಗೋಷ್ಠಿ ಮಾಡಿ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಾರೆ. ಏನು ಬೇಕಾ ಅವ್ರು ಮಾತಾಡ್ತಾರೆ. ಹರಿಯಾಣದಲ್ಲಿ ಅವ್ರ ಕೆಲಸಗಳು ನೋಡ್ತಾ ಇರ್ಬೋದು. ಎಲ್ಲ ಕಳಪೆ ಕಾಮಗಾರಿ ವಿಸಿಟ್ ಮಾಡೋದು ಬಿಟ್ಟರೆ ಬೇರೆ ಯಾವ ಕೆಲಸನೂ ಮಾಡ್ತಿಲ್ಲ. ಪ್ರೋಟೋಕಾಲ್ ಅಂತೂ ಮೇಂಟೈನೇ ಮಾಡ್ತಿಲ್ಲ. ಅಧಿಕಾರಿಗಳಿಗೆ ನೌಕರಿಗೆ ಎದುರಿಸ್ಕೊಂತ ಇವತ್ತು ಬೇರೆ ಯಾರು ಉದ್ಘಾಟನೆ ಮಾಡ್ದಂಗೆ ಅವರೊಬ್ಬರೇ ಪ್ರೋಟೋಕಾಲ್ ಅಂತ ತಿಳ್ಕೊಂಬಿಟ್ರೆ ಮಾಡ್ತಾರೆ. ಬೇರೆ ಯಾರು ಮಾಡಿದರೆ ಕೂಗಾಡೋದು, ಗಲಾಟೆ ಮಾಡೋದು, ಕೇಸ್ ಹಾಕೋದು, ಯಾರು ಅಧಿಕಾರಿಗಳಿಗೆ ಹೆದರ್ಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಎಲ್ಲೂ ಮಾನ್ಯತೆ ಇಲ್ಲ. ವಿಜಯೇಂದ್ರ ಕೂಡ ಮೇಲೆ ಇವ್ರಿಗೆ ಕೇಳಲ್ಲ. ಇವ್ರು ಟೀಮ್ನೇ ಬಿಟ್ಟುಬಿಟ್ಟಿದ್ದಾರೆ. ಇವ್ರನ್ನ ಮಾಜಿ ಕೇಂದ್ರ ಸಚಿವ ಸಿದ್ದೇಶ್ ಅವ್ರಿಗೆ ಗೊತ್ತಿಲ್ಲದಂಗೆ ಎಲ್ಲ ಕಮಿಟಿಗಳು ಮಾಡಿ ಎಲ್ಲ ಮಾಡಿ ಇವ್ರಿಗೆ ಏನಿಲ್ಲ. ಮುಂದಿನ ದಿನಗಳಿಗೆ ಇವರು ಟಿಕೆಟ್ ಕೊಡೋದು ಕಾಯಮಿಲ್ಲ. ಚಂದ್ರಶೇಖರ್ ಪೂಜಾರಿ ಕೊಡಬೇಕು ಅಂತೇಳಿ ಆಗಲೇ ತೀರ್ಮಾನ ಆಗಿದೆ. ಯಡಿಯೂರಪ್ಪರ ಫ್ಯಾಮಿಲಿಯಲ್ಲಿ ಅಂತ ಕೂಡ ತೀರ್ಮಾನ ಆಗಿದೆ. ಅದರ ಜೊತೆಗೆ ದಾವಣಗೆರೆಯಲ್ಲಿ ಯಶವಂತರಾವ್ ಚಂಪತ್ರಾಯ್ ಇವನು ರಾಮನ ಹೆಸರು ಹೇಳ್ಕೊಂಡು ಬೆಳ್ಳಿ ವಸೂಲಿ ಮಾಡ್ಕೊಂಡು, ಬೆಳ್ಳಿ ದುಡ್ಡೆಲ್ಲ ವಸೂಲಿ ಮಾಡ್ಕೊಂಡು ಇವತ್ತು ದಾವಣಗೆರೆ ದುರ್ಗಾಂಬಿಕಾ ದೇವಸ್ಥಾನ ಲಕ್ಷಾಂತರ ಮಂದಿ ಇವತ್ತು ಅಲ್ಲಿ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ. ಇವತ್ತು ದಾವಣಗೆರೆಯಲ್ಲಿ ಹರಕೆಗಳನ್ನು ಓದ್ತಾರೆ. ಮಳೆ ಬರ್ದಿದ್ರೆ ಹರಕೆಗಳನ್ನು ತೊಗೊತಾರೆ. 3 ವರ್ಷಕ್ಕೊಂದು ಹಬ್ಬಗಳನ್ನು ಮಾಡಿ ದಾವಣಗೆರೆ ಜಿಲ್ಲೆಯಲ್ಲಿ ಇವತ್ತು ಅವರ ಅಧ್ಯಕ್ಷರು, ಧರ್ಮದರ್ಶಿಗಳು ಸೇರಿ ಒಳ್ಳೆಯ ಕೆಲಸವನ್ನು ಮಾಡ್ತಿರೋದನ್ನು ಸಹಿಸ್ಲಿಕ್ಕಾಗದೆ ಇವರು ಇಂಥ ಅಪಪ್ರಚಾರ ಮಾಡಿ ಇವತ್ತು ದುರ್ಗಮ್ಮ ಅವ್ರು ನೋಡ್ಕೊತಾರೆ. ಏನು ತೊಂದರೆ ಇಲ್ಲ, ದುರ್ಗಮ್ಮ ದೇವಿ ಅವ್ರು ನೋಡ್ಕೊತಾರೆ. ಅವ್ರು ತಪ್ಪು ಮಾಡಿದರೆ ಅದ್ರ ಜೊತೆ ಇವ್ರು BJP ನಾಮಿನೇಷನ್ ಮಾಡೋ ಟೈಮ್ನಲ್ಲಿ ದೇವಸ್ಥಾನದ ಆವರಣದೊಳಗೆ ಚಪ್ಪಲಿ ಹಾಕೊಂಬಂದಿರೋದು ನಮಗೆಲ್ಲ ಗೊತ್ತೈತಿ. ಇವ್ರ ಭಾವನೆಗಳು ಏನು ಅಂತೇಳಿ ಚಪ್ಪಲಿ ಹಾಕೊಂಡು ಶೂ ಹಾಕೊಂಡು ಹೋಗಿ ನಾಮಿನೇಷನ್ ಮಾಡ್ಬೇಕಾದ್ರೆ ಹೋಗಿರೋದು ಕೂಡ ನಮಗೆಲ್ಲ ಗೊತ್ತಿದೆ. ಇವರು ಹಿಂದುಳಿದವ್ರನ್ನ, ಬಡವ್ರನ್ನ, ಹುಡುಗರನ್ನ, OBC ಹುಡುಗರನ್ನ ಪ್ರಚೋದನೆ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿಸಿ ಅಡ್ಡಾಡಿಸಿ ಹುಡುಗರಿಗೆ ಏನೇನು ಹೆಲ್ಪ್ ಮಾಡ್ದಂಗೆ ಬರೀ ಅದು ಇವ್ರ ಮಕ್ಕಳೆಲ್ಲ ಫಾರಿನಾಗೆ ಬೇರೆ ಬೇರೆ ರಾಜ್ಯದಾಗ ಓದ್ತಿರ್ತಾರೆ. ಇವತ್ತು ಬಡವ್ರನ್ನ, OBC ಹಿಂದುಳಿದ ಮಕ್ಕಳನ್ನ ಪ್ರಚೋದನೆ ಮಾಡಿ ಹಾಳು ಮಾಡೋಂಥ ಕೆಲಸ ಜನ ನಂಬಲ್ಲ. ಇವ್ರು ಬಂದರೆ BJPನೂ ಕೂಡ ವ್ಯಾಪಾರನೂ ಕೂಡ ದಾವಣಗೆರೆಲಾಗೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ವ್ಯಾಪಾರ ಕೂಡ ಆಗಲ್ಲ ಅನ್ನೋದು ಕೂಡ ವಿಷಯ ಎಲ್ಲರಿಗೂ ಗೊತ್ತಿರೋ ವಿಷಯ. ಇವ್ರು ಬಂದರೆ ಬರೀ ಹಬ್ಬ ಹುಣ್ಣಿಮೆಗಳಲ್ಲಿ ಗಲಾಟೆ, ದಾಂಧಿ, ಸೆಕ್ಷನ್ ತೆಗ್ಸೋದು ಬರೀ ಇದೇ ಮಾಡಿ ಇವತ್ತು ಹುಡುಗರು ಇವ್ರಿಗೇನು ಯಾರು ಬಲಿ ಬಿಡಲ್ಲ. ದಯವಿಟ್ಟು ಈ ಹುಡುಗರುಗಳು ಇವರ ಒಂದು ಆಮಿಷಗಳಿಗೆ ಒಳಗಾಗದೆ ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಅಂತ ಗಲಾಟೆ ಎಬ್ಸಿ ನಿಮ್ಮನ್ನೆಲ್ಲ ಕೇಸ್ ಹಾಕ್ತಾರೆ. ನಿಮಗೆ ದುಡಿಮೆ ಮಾಡಿಕೊಡಲ್ಲ. ನಿಮ್ಮನ್ನು ಕೇಸ್ ಹಾಕಿ ಅಡ್ಡಾಡ್ಸೋಂಥ ಕೆಲಸಗಳನ್ನು ಮಾಡ್ತಾರೆ. ದಯವಿಟ್ಟು ಪಕ್ಷ ಬಿಟ್ಟು ಹೊರ ಬರಲಿ. ನೀವು ಅಲ್ಲಿದ್ದರೆ ನಿಮ್ಮ ಜೀವನದಲ್ಲೂ ಕೂಡ ನೀವು ಉದ್ಧಾರ ಆಗಲ್ಲ. ತಂದೆ ತಾಯಿ, ಅಕ್ಕ ತಂಗಿಯರ ಜೊತೆಗೆ ಇರೋಕ್ಕಾಗಲ್ಲ. ಅಂಥ ವ್ಯವಸ್ಥೆಯನ್ನು ಈ ದಾವಣಗೆರೆಯ ಚಂಪತ್ರ, ಯಶವಂತರಾವ್, ರಾಜೇಂದ್ರ ಶಿವಕುಮಾರ್ ತಂಡ ಮಾಡ್ತಾ ಇದೆ. ಇವರು ಕೂಡ ಹೇಳಕ್ಕೆ ಕಷ್ಟಪಡ್ತೀವಿ. ಅದ್ರ ಜೊತೆಗೆ
ಇವನು ಇಲ್ಲಿ ಬಿಡಕ್ಕೆ ಹಾಲೇಶ್ ಮೊನ್ನೆ ಏನೋ ಪ್ರೆಸ್ ಕಾನ್ಫರೆನ್ಸ್ ಸ್ವಲ್ಪ ಜಾಸ್ತಿ ಮಾತಾಡೋಣ. ಯಾವಾಗೋ ಕ್ಲಬ್ನಾಗ ಇರ್ತಾನೆ, ಯಾವಾಗೋ ಒಂದು ಪಕ್ಷದಲ್ಲಿ ಬಂದು ಯಾರ ಸಂಘಟನೆ ಮಾಡಿದರೆ ಅವ್ರು ಕೂಗಾಡೋದು, ಕೆಟ್ಟದಾಗ ಮಾತಾಡೋದು, ಬರೀ ಇದೇ ಕೆಲಸ ಒಂದು. ಯಾವುದೇ ಪಕ್ಷದ ಸಂಘಟನೆಯಲ್ಲಿ ಇರೋಲ್ಲ, ಯಾವ ಪಕ್ಷ ಇರುತ್ತಲ್ಲ ಹಾಳು ಮಾಡ್ತಾನೆ. ಇವನ ಪಕ್ಷ ಇದ್ ಕಡೆ ಉದ್ಧಾರ ಆಗಲ್ಲ, ಹಗುರ ಮಾತಾಡ್ತಾನೆ. ಹಗುರ ಮಾತಾಡೋದು ಒಂದೇ ಅಲ್ಲ, ಯಾವುದೋ ಕ್ಲಬ್ನಾಗ ಇರ್ತಾನೆ, ಎಲ್ಲಿಂದನ ಬಂದು ಪಕ್ಷದ ಸಂಘಟನೆ ಯಾವ ಪಕ್ಷದ ಅಲ್ಲಿ ಸಂಘಟನೆ ಮಾಡಿರೋ ಒಂದು ಹಾಳು ಮಾಡೋದೇ ಇವನ ಕೆಲಸ.